ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶಾವಿಗೆ ಬೆಲ್ಲದ ಪಾಯಸ. ತುಂಬ ಚೆನ್ನಾಗಿದೆ. ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಶಾವಿಗೆ ನಾನು ಅರ್ಧ kg ತಗೊಂಡಿದ್ದೀನಿ. ಸುಮಾರು ಒಂದು 20 ಜನಕ್ಕೆ ಪಾಯಸ ಬೇಕಾಗಿತ್ತು, ಹಾಗಾಗಿ ಅರ್ಧ kg ತಗೊಂಡಿದ್ದೀನಿ. ಅರ್ಧ kg MTR ಶಾವಿಗೆ, 150 ಗ್ರಾಮ್ಸ್ ಗೋಡಂಬಿ, 50 ಗ್ರಾಮ್ಸ್ ದ್ರಾಕ್ಷಿ, ಇದು ಪಾಯಸಕ್ಕೆ ಹಾಕೋದು ಚಾರು ಪಪ್ಪು ಅಂತಾರೆ ಇದನ್ನೇ. ಇಲಾಯ್ಚಿ ಪೌಡರ್ 2 ಸ್ಪೂನ್, ತುಪ್ಪ 2 ಸ್ಪೂನ್, ಆರ್ಗಾನಿಕ್ ಬೆಲ್ಲ ಅರ್ಧ kg, ಹಾಲು ಕಾಯಿಸಿ ತಣ್ಣಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಅರ್ಧ ಲೀಟ್ರ್ ಹಾಲು. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ, ಬಾಣಲಿ ಇಟ್ಕೊಡೋಣ, ತುಪ್ಪ ಹಾಕ್ಕೊಡೋಣ, ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ದ್ರಾಕ್ಷಿ, ಎರಡೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲೇ ಚಾರು ಪಪ್ಪು ಹಾಕ್ಕೋಬೋದು. ಚಾರು ಪಪ್ಪು 1-2 ಸ್ಪೂನ್ ಇದ್ದರೂ ಸಾಕು, ಚೆನ್ನಾಗಿರುತ್ತೆ ಟೇಸ್ಟಾಗಿ. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೆಲ್ಲ ಸೈಡ್ಗೆ ಇಟ್ಕೊಡೋಣ. ಅದೇ ಬಾಣಲಿಯಲ್ಲಿ ಅದೇ ತುಪ್ಪದಲ್ಲಿ ಅರ್ಧ kg ಶಾವಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಸ್ಮೆಲ್ಲಂತೂ ಸಾಕದಾಗಿ ಬರ್ತಾಯಿದೆ. ತುಪ್ಪ ಅಲ್ವಾ, ರೋಸ್ಟ್ ಆಗಿದೆ, ಆಲ್ಮೋಸ್ಟ್ ಆಗಿದೆ ನೋಡಿ. ಈ ರೀತಿ ಆಗಿರಬೇಕು. ಈಗ ಇದಕ್ಕೆ ನೀರು ಸೇರಿಸ್ಕೋಬೇಕು. ನಾನು ಸುಮಾರು 1.5 ಲೀಟ್ರ್ ನೀರು ಸೇರಿಸಿದ್ದೀನಿ. ಇದು ಹೀಗೆ ಕುಕ್ ಆಗಬೇಕು ಒಂದು 10 ಮಿನಿಟ್ಸ್. ನೋಡಿ, ಕುಕ್ ಆಗ್ತಾ ಇದೆ. ಎಷ್ಟಾಗಿದೆ ನೋಡೋಣ. ಅರ್ಧ ಕುಕ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ. ಈಗ ಇದರಲ್ಲೇ ನಾವು ಅರ್ಧ ಲೀಟ್ರ್ ಹಾಲು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋದನ್ನೇ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವ ರೀತಿ ಕುಕ್ ಆಗಿದೆ, ಕುಕ್ ಆಗಬೇಕು. ಈಗ ಇದರಲ್ಲೇ ನಾವು ಆರ್ಗಾನಿಕ್ ಬೆಲ್ಲನೇ ಸೇರ್ಸೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಹಾಕಿದ ತಕ್ಷಣ ಇನ್ನು ಸ್ವಲ್ಪ ನೀರು ಥರ ಆಯಿತು. ಈಗ ಇದಕ್ಕೆ ಇಲಾಯ್ಚಿ ಪೌಡರ್ನೇ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲಾಯ್ಚಿ ಪೌಡರ್ ಹಾಕಿದ ತಕ್ಷಣ ಅಂತೂ ಪಾಯಸ ಸ್ಮೆಲ್ ಅಂತೂ ಬಂದೇ ಬಿಡ್ತು ಫ್ರೆಂಡ್ಸ್. ಆಲ್ಮೋಸ್ಟ್ ಕುಕ್ ಆಗಿದೆ ನೋಡಿ. ಈಗ ನಾವು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನೇ ಹಾಕ್ಕೊಡೋಣ. ಗೋಡಂಬಿ, ದ್ರಾಕ್ಷಿ, ನೋಡು, ಚಾರು ಪಪ್ಪು ಮೇಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಅದಂತೂ ಟೇಸ್ಟು. ಆಲ್ಮೋಸ್ಟ್ ಆಗಿದೆ. ಬನ್ನಿ ಸರ್ವ್ ಮಾಡ್ಕೊಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.